ನಮಸ್ಕಾರ. 2026ರ ಫೆಬ್ರವರಿ ತಿಂಗಳದ ವೃಷಭ ರಾಶಿಯ ಭವಿಷ್ಯವನ್ನ ತಿಳಿದುಕೊಳ್ಳೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ವೃಷಭ ರಾಶಿಯವರ ಗ್ರಹಗಳ ಶುಭ ಮತ್ತು ಅಶುಭಗಳನ್ನ ಚಿಂತನೆ ಮಾಡೋಣ. ವೃಷಭ ರಾಶಿಯವರಿಗೆ ದ್ವಿತೀಯದಲ್ಲಿ ಮಹಾಗುರು ಪ್ರವೇಶದಿಂದ ವೃಷಭ ರಾಶಿಯವರಿಗೆ ಗುರುಬಲ ಹೇಳ್ತಕ್ಕಂಥದ್ದು. ಅಂದ್ರೆ ಅಂದುಕೊಂಡಂತಹ ಕೆಲಸಗಳು, ಒಂದು ಬಿಸ್ನೆಸ್ಗೆ ಸಂಬಂಧಪಟ್ಟಂತಹ ಕಬ್ಬಿಣ ಅಥವಾ ಧಾನ್ಯಗಳ ವ್ಯವಹಾರ ಅಥವಾ ಕಟ್ಟಿಗೆಗಳ ಸಂಬಂಧಪಟ್ಟಂತಹ ವ್ಯವಹಾರಗಳು, ಕೆತ್ತನೆಯ ಕೆಲಸಗಳು ಅಥವಾ ಮನೆ ಕಟ್ಟುವಂತಹದ್ದು, ಈ ಥರದ ಒಂದಷ್ಟು ವ್ಯವಹಾರದಲ್ಲಿ ತುಂಬ ಚೆನ್ನಾಗಿ ಯೋಗವನ್ನ ಕೊಡುತ್ತೆ ಮತ್ತು ಆದಾಯವನ್ನ ಕೊಡ್ತಾ ಇದೆ. ಹಾಗೆ ಮೂರನೇ ಮನೆ ಚಂದ್ರ, ತಾಯಿ ಅನಾರೋಗ್ಯದಲ್ಲಿ ಆಗಾಗ ತುಂಬಾ ನೋವುಗಳನ್ನ, ತೊಂದರೆಗಳನ್ನ ಪಡಿಸ್ತಾ ಇರ್ತಕ್ಕಂಥ. ಹಾಗೆ ತಾಯಿಯ ಬಗ್ಗೆ ಕಾಳಜಿಯನ್ನ ಇಲ್ಲದೆ ಇರತಕ್ಕಂಥದ್ದು ಅಥವಾ ಮೂರನೇ ವ್ಯಕ್ತಿಗಳಿಂದ ತಾಯಿಯನ್ನ ದೂರ ಮಾಡತಕ್ಕಂಥದ್ದು, ಈ ತರದ ಒಂದಷ್ಟು ಅಸಮಾಧಾಯಕವಾಗಿರ್ತಕ್ಕಂಥ ಮಾತುಗಳು ಬರ್ತಾ ಇರುತ್ತೆ. ಹಾಗೆ ಸಿಂಹರಾಶಿಯಲ್ಲಿ ಕೇತು ಇರುವುದರಿಂದ ದುಡ್ಡು ಬರ್ತಾ ಇರುತ್ತೆ, ಖರ್ಚಾಗ್ತಾ ಇರುತ್ತೆ. ಸಾಲ ಇದ್ರೂ ಕೂಡ ಸಾಲ ಬಾಧೆಯನ್ನ ತೀರಿಸಲಿಕ್ಕೆ ಆಗುವುದಿಲ್ಲ. ತುಂಬಾ ಸಂಕಷ್ಟಗಳು ಎದುರಾಗ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಕುಂಭರಾಶಿಯಲ್ಲಿ ರವಿ, ಕುಜ ಮತ್ತೆ ಬುಧ ಮತ್ತೆ ಶುಕ್ರ ಗ್ರಹಗಳು, ಇವು ತೊಂದರೆಗಳನ್ನ ಆಗಾಗ ಕೊಡ್ತಾ ಇರುತ್ತೆ. ವಾಕ್ ದೋಷ ಇರಬಹುದು, ದೃಷ್ಟಿ ದೋಷ ಇರಬಹುದು, ಅಥವಾ ನೀವು ಚೆನ್ನಾಗಿದ್ದದನ್ನ ಸಹಿಸಲಿಕ್ಕೆ ಆಗದೆ ಇರ್ತಕ್ಕಂಥದ್ದು, ಚೆನ್ನಾಗಿ ವ್ಯಾಪಾರ ಆಗ್ತಾ ಇರುತ್ತೆ, ಆದರೆ ಅದನ್ನ ಯಾರೋ ಒಂದು ವ್ಯಕ್ತಿಗಳಿಂದ ಹಾಳಾಗೋಗ್ಬಿಟ್ಟಿದೆ, 3-4 ತಿಂಗಳಿಂದ ವ್ಯಾಪಾರ ಆಗ್ತಾ ಇಲ್ಲ, ಸಾಲ ಬಾಧ ಜಾಸ್ತಿ ಆಗ್ತಾ ಇದೆ, ಕೆಲಸ ಕಾರ್ಯಗಳು ನಡೀತಾ ಇದೆ ಆದರೆ ಈಗ ನಡೀತಾ ಇಲ್ಲ, ಈ ಥರ ಒಂದಷ್ಟು ಅಶುಭದ ಸೂಚನೆಗಳು ಆಗ್ತಾ ಇರ್ತಕ್ಕಂಥದ್ದು. ಇನ್ನು ಕುಂಭರಾಶಿಯಲ್ಲಿ ರಾಹು, ಸಾಲದ ಬಡ್ಡಿ ಜಾಸ್ತಿ ಆಗ್ತಾ ಇದೆ, ಅಸಲು ತೀರ್ಸ್ಲಿಕ್ಕೆ ಆಗ್ತಾ ಇಲ್ಲ, ಈ ಕಡೆ ಬಡ್ಡಿನ ತೀರ್ಸ್ಲಿಕ್ಕೆ ಆಗ್ತಾ ಇಲ್ಲ ಇರ್ತಕ್ಕಂಥದ್ದು. ಮಕ್ಕಳು ಹೇಳಿದ ಮಾತನ್ನ ಹೇಳ್ತಾ ಇಲ್ಲ ಇರ್ತಕ್ಕಂಥದ್ದು. ವಿದೇಶದಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರ್ತಕ್ಕಂಥವರಿಗೆ ಯಾಕೋ ಕಂಪನಿಯ ಮೇಲೆ ನಂಬಿಕೆ ಇರಲ್ಲ, ಎಲ್ಲಿ ಜಾಬು ಕಳೆದುಕೊಳ್ತಕ್ಕಂಥದ್ದೋ ಏನೋ, ಉದ್ಯೋಗದಿಂದ ತೆಗೆದು ಹಾಕ್ತಾರೋ ಏನೋ, EMI ಕಟ್ಟಬೇಕು, ಮನೆ ಮೇಂಟೈನ್ ಮಾಡಬೇಕು, ಹಾಗೆ ಮಕ್ಕಳಿಗೆ ಓದಿಸ್ಬೇಕು, ತುಂಬಾ ಕಷ್ಟದಾಯಕವಾಗಿರ್ತಕ್ಕಂಥದ್ದು. ಹೀಗೆ ಈ ಥರದ ಒಂದಷ್ಟು ನೋವುಗಳು ಉಂಟಾಗ್ತಾ ಇರುತ್ತೆ. ಆಗಾಗ ತೊಂದರೆಗಳು ಮೇಲೆ ಮೇಲೆ ಬರ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಇನ್ನೇನು ಮೀನರಾಶಿಯಲ್ಲಿ ಶನಿ 11ನೇ ಸ್ಥಾನಾಧಿಪತಿ, ಗಟ್ಟಿಯಾದಂಥ ನಿರ್ಧಾರ, ಗಟ್ಟಿಯಾಗಿರ್ತಕ್ಕಂಥ ಎಲ್ಲವೂ ಹೌದು, ಆದರೆ ಹಣ ಅಭಾವ ಇರತಕ್ಕಂಥದ್ದು, ಹಣದ ಸಮಸ್ಯೆ ಇರತಕ್ಕಂಥದ್ದು, ಸಾಲ ಬಾಧೆಯಿಂದ ಬರಲಿಕ್ಕೆ ಆಗದೆ ಇರತಕ್ಕಂಥದ್ದು, ಹೀಗೆ ಈ ಥರದ ಒಂದಷ್ಟು ಸಮಸ್ಯೆಗಳು ಎದುರಾಗ್ತಾ ಇರುತ್ತೆ ಇರತಕ್ಕಂಥದ್ದು. ಇನ್ನು ಕೃಷಿಕರಿಗೆ ಉತ್ತಮವಾಗಿ ಲಾಭವನ್ನು ನೀಡುತ್ತೆ ಅಡಿಕೆ, ತೆಂಗು, ಬಾಳೆ, ವಿಳ್ಯದೆಲೆ, ಈ ಥರದ ಒಂದಷ್ಟು ವ್ಯವಹಾರದಲ್ಲಿ ಕೂಡ ದ್ವಿಗುಣ ಲಾಭವನ್ನು ತಂದುಕೊಡ್ತಾ ಇರುತ್ತೆ. ಫೆಬ್ರವರಿಯ ತಿಂಗಳ ಮಧ್ಯಭಾಗದಲ್ಲಿ ಮತ್ತು ಕೊನೆಯ ಭಾಗದಲ್ಲಿ
ತುಂಬ ಚೆನ್ನಾಗಿ ಅನುಕೂಲದಾಯಕವಾಗಿದೆ. ಪೂರ್ವ ದಿಕ್ಕಿನಿಂದ ಮತ್ತು ಉತ್ತರ ದಿಕ್ಕಿನಿಂದ ಹಣದ ಒಳಹರಿವು ಹೆಚ್ಚಾಗ್ತಾ ಇರ್ತಕ್ಕಂಥದ್ದು, ಧನಾಗಮನ ಉಂಟಾಗ್ತಾ ಇರ್ತಕ್ಕಂಥದ್ದು, ಎಲ್ಲ ಕಡೆಗಳಲ್ಲೂ ಕೂಡ ಜಯವನ್ನು ಕೊಡುತ್ತೆ ಇರತಕ್ಕಂಥದ್ದು. ವೀಕ್ಷಕರೇ, ಇನ್ನು ಹಲವಾರು ರೀತಿಯಲ್ಲಿ ಅಂದರೆ ಎಲ್ಲೋ ಒಂದು ಕಡೆ ನಿಮ್ಮ ದಾಂಪತ್ಯದ ಜೀವನ ಅವಿಶ್ವಾಸ, ವಿರಸಗಳು, ವೈರಸ್ವಗಳು ಈ ಥರ ಇದ್ರೆ, ಅಥವಾ ಹಣದ ಬಾಧೆ, ಸಾಲ ಬಾಧೆ, ವಸ್ತುಗಳನ್ನು ಕಳೆದುಕೊಳ್ತಕ್ಕಂಥದ್ದು, ಈ ಥರದ ಸಮಸ್ಯೆಗಳು ಏನಾರಿದ್ರೆ ನಿಮ್ಮ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮ ಭಾವಚಿತ್ರವನ್ನು ನಮಗೆ ವಾಟ್ಸಪ್ ಮೂಲಕ ಕಳಿಸಿ. ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ.